ವೀಕ್ಷಕರೇ ನಮಸ್ಕಾರ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಅಪಹರಣ ಪ್ರಕರಣ ಹೆಚ್ಚಾಗ್ತಾ ಇದೆ. ಅಪ್ರಾಪ್ತೆ ಬಾಲಕಿಯರ ಕಣ್ಮರೆ ಪ್ರಕರಣವೂ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಆಘಾತಕಾರಿ ಸುದ್ದಿ ಏನು ಅಂತ ಕೇಳಿದ್ರೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಕಳೆದ 5 ವರ್ಷಗಳಿಂದ ನಾಪತ್ತೆಯಾಗಿರೋದು ಅಥವಾ ಕಣ್ಮರೆಯಾಗಿರೋ ಹೆಣ್ಣು ಮಕ್ಕಳ ಸಂಖ್ಯೆ ಸುಮಾರು 71,000. ವರ್ಷದಿಂದ ವರ್ಷಕ್ಕೆ ನಾಪತ್ತೆ ಅಪಹರಣ ಪ್ರಕರಣ ಹೆಚ್ಚಾಗ್ತಾ ಇದ್ರೂ ಕೂಡ ಹೆಣ್ಣು ಮಕ್ಕಳ ರಕ್ಷಣೆಗೆ, ಹೆಣ್ಣು ಮಕ್ಕಳ ಸುರಕ್ಷತೆಗೆ, ಹೆಣ್ಣು ಮಕ್ಕಳ ಭದ್ರತೆ ಅಥವಾ ಸೆಕ್ಯೂರಿಟಿಗೆ ಯಾವುದೇ ಕಾರ್ಯಕ್ರಮ ಪ್ರಾಯೋಗಿಕ ಅಲ್ಲ ಅನ್ನೋದೇ ದುರಂತ. ಈ ಬಗ್ಗೆ ಮಾತನಾಡೋಣ. ಇದೇ ಈ ಹೊತ್ತಿನ ಡಿಬೇಟ್, ಲೇಡೀಸ್ ನಾಪತ್ತೆ ಮರ್ಮ. ನಾನು ಸಾಹಿಲ್. ಹಾಗಾದ್ರೆ ಹೆಣ್ಣು ಮಕ್ಕಳ ಅಪಹರಣ ಪ್ರಕರಣ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಾ ಇರೋದು ಯಾಕೆ? ಅದು ಕೂಡ ನಮ್ಮ ಭಾರತದಲ್ಲಿ. ಎಂತಹ ಭಾರತ! ಯತ್ರ ನಾರ್ಯಸ್ತೆ ಪೂಜ್ಯಂತೆ ರಮಂತೆ ತತ್ರ ದೇವತಾ. ಸೊ ಈ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಗಮನಿಸುವುದಾದ್ರೆ, ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇವೆ ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣಗಳು. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿವೆ ನಾಪತ್ತೆ ಕೇಸ್ಗಳು. 5 ವರ್ಷದಲ್ಲಿ 71,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ನಾಪತ್ತೆ ಆಗಿದೆ. ಮನೆ ಬಿಟ್ಟವರು ಮರಳಿ ಬರಲೇ ಇಲ್ಲ, ಅವರ ಸುಳಿವೇ ಇಲ್ಲ. ಕಣ್ಮರೆಯಾದವರು ಏನಾದ್ರು, ಯಾರ ಪಾಲಾದ್ರು, ಅದರ ಫಲಿತಾಂಶ ಗೊತ್ತಾಗ್ತಾ ಇಲ್ಲ. ಇವೆಲ್ಲವೂ ಮಿಸ್ಸಿಂಗ್ ಕೇಸ್ಗಳ ಅಥವಾ ವ್ಯವಸ್ಥಿತ ದಂಧೆಯ? ರಾಜ್ಯದಲ್ಲಿ ನಡೀತಾ ಇದೆಯಾ ಹೆಣ್ಣು ಮಕ್ಕಳ ಸಾಗಾಣಿಕೆ ದಂಧೆ, ಹ್ಯೂಮನ್ ಟ್ರಾಫಿಕಿಂಗ್? ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಬದುಕು ಅಸುರಕ್ಷಿತವೇ? ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಮರಳಿ ಮನೆ ಸೇರುತ್ತಾರಾ? ಪೋಷಕರಲ್ಲಿ ಹೆಚ್ಚಿದ ಆತಂಕ, ಅಧಿಕಾರಿಗಳ ಜಾಣ ಮೌನ. ಯಾರನ್ನ ಕೇಳೋದು, ಯಾರನ್ನ ಬೇಡೋದು? ಕಾಣೆಯಾದ ಹೆಣ್ಣು ಮಕ್ಕಳ ಕಷ್ಟ ಕೇಳುವವರು ಯಾರಿದ್ದಾರೆ? ನಿಜಕ್ಕೂ ಕೂಡ ಆಘಾತಕಾರಿ ಇದು. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳು ಎದ್ದೇಳ್ತಾ ಇದೆ. 5 ವರ್ಷದಲ್ಲಿ 71,000ಕ್ಕೂ ಹೆಣ್ಣು ಮಕ್ಕಳು ನಾಪತ್ತೆ ಅನ್ನೋದಾದ್ರೆ, ಕಣ್ಮರೆ ಆಗಿರೋದು ಜಾನುವಾರುಗಳೆಲ್ಲ ಬದಲಾಗಿ ಹೆಣ್ಣು ಮಕ್ಕಳು. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬರುವ ಮುನ್ನ ಪ್ರಣಾಳಿಕೆಗಳನ್ನು ಹೊರಡಿಸುತ್ತೆ. ಆ ಪ್ರಣಾಳಿಕೆಯ ಅರ್ಧ ಭಾಗದಷ್ಟು ಹೆಣ್ಣು ಮಕ್ಕಳ ಪರವಾಗಿರುವಂತಹ ಕಾರ್ಯಕ್ರಮಗಳು, ಯೋಜನೆಗಳು. ಆದರೆ ರಾಜ್ಯದ ಪ್ರಾಯೋಗಿಕ ಎನ್ನುವಂತೆ 71,000ಕ್ಕೂ ಹೆಚ್ಚಿನ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ವಿಸ್ತೃತವಾಗಿ ಇವತ್ತು ಮಾತನಾಡೋಣ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಯಾಗಿ ಬಸವರಾಜ್ ಮಾಲಗತ್ತಿ ಅವರು ಜಾಯ್ನ್ ಆಗಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ಇನ್ನು ಕಾರ್ಯಕ್ರಮದ ಮುಂದಕ್ಕೆ ಸಾಕಷ್ಟು ಅತಿಥಿಗಳು ಜಾಯ್ನ್ ಆಗ್ತಾ ಹೋಗ್ತಾರೆ. ಪ್ರಥಮವಾಗಿ ನಾನು ಬಸವರಾಜ್ ಮಾಲಗತ್ತಿ ಅವರ ಜೊತೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರ್, ಇದೊಂದು ಆಘಾತಕಾರಿಯಾದಂತಹ ಅಂಕಿಅಂಶ. ಕಾರಣ ಇದು ಕೊಡ್ತಾ ಇರೋದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ. ಸರ್, ಕಳೆದ 5 ವರ್ಷದಲ್ಲಿ 2019ರಿಂದ 2024ರವರೆಗೆ 71,000 ಹೆಣ್ಮಕ್ಳು ನಾಪತ್ತೆ ಅನ್ನೋದಾದ್ರೆ, ನಿಜಕ್ಕೂ ಕೂಡ ಇದು ಅಂಕಿಅಂಶ, ಇದು ಸತ್ಯನಾ ಸರ್? ಇದು ಅದನ್ನು ಸುಳ್ಳೇನಲ್ಲ. ಅನೇಕ ಪ್ರಕರಣಗಳು ನಮ್ಮ ದಾಖಲಾಗ್ತವೆ. ಇಲ್ಲ ಹಳ್ಳಿಗಳಲ್ಲಿ ಇನ್ನೂ ಕೆಲವೊಂದು ಪ್ರಕರಣ ದಾಖಲಾಗೋದಿಲ್ಲ. ಆ ಮರ್ಯಾದೆ ಪ್ರಶ್ನೆ, ಅದು ಪ್ರಶ್ನೆ, ಇದು ಪ್ರಶ್ನೆ ಅಂತ ಕೆಲವೊಂದು ಪ್ರಕರಣಗಳನ್ನು ಬೆಳಕಿಗೆ ತರೋದಿಲ್ಲ. ತಾವೇ ಹುಡ್ಕೋದು ಮಾಡ್ತಾರೆ, ಸಿಕ್ಕರೆ ಇದು ಮಾಡ್ತಾರೆ, ಇಲ್ಲಾಂದರೆ ಯಾರ ಜೊತೆ ಓಡೋಗಿದ್ರೆ ಬಿಟ್ಟು ಬಿಡ್ತಾರೆ. ಈ ಥರ ಹಳ್ಳಿಗಳಲ್ಲಿದೆ. ಅದು ಈಗ ಸ್ವಲ್ಪ ಇತ್ತಿತ್ತಲಾಗಿ ಒಂದು 10-15 ವರ್ಷದಿಂದ ಹೆಣ್ಮಕ್ಳು ಸ್ವಲ್ಪ ಧೈರ್ಯ ಬಂದಿದೆ. ಅವರು ಬಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಮನೆಯವ್ರಿಗೆ ಧೈರ್ಯ ಬಂದಿದೆ ಈ ಥರ ಮಿಸ್ಸಿಂಗ್ ಅಂತ. ಬಟ್ ನಮ್ಮಲ್ಲಿ ಸರಿಯಾದಂಥ ಹೆಣ್ಮಕ್ಳಿಗೆ ವ್ಯವಸ್ಥೆ ಇಲ್ಲ. ಈವನ್ ನಮ್ಮಲ್ಲಿ ವುಮೆನ್ ಕಾನ್ಸ್ಟೇಬಲ್ಸ್ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಲೇಡಿ ಕಾನ್ಸ್ಟೇಬಲ್ಗಳಿದ್ದಾರೆ. ಅದು ಎಷ್ಟು ಮಾರ್ಜಿನ್ ಇರಬೇಕಿತ್ತು ಆ ಲೆವೆಲ್ಗೆ ಇಲ್ಲ, ಅದು ಶಾರ್ಟೇಜ್ ಇದೆ. ಮತ್ತು ಹೆಣ್ಮಕ್ಳಿಗೆ ಅಂತ ತಿಳ್ಕೊಂಡು ಈ ಪಿಂಕ್ ವಾಹನ ಅಂತ ಮಾಡಿದ್ರು ನಮ್ಮಲ್ಲಿ, ಲೇಡೀಸ್ ಸೇಫ್ಟಿ ಸಲುವಾಗಿ. ಅದು ಏನೂ ಪ್ರಯೋಜನ ಆಗಲಿಲ್ಲ, ಏನು ಯಾವ ಸೇಫ್ಟಿನೂ ಆಗಲಿಲ್ಲ. ಅದು ಎಲ್ಲಿ ಹೋದೋ ಪಿಂಕ್ ವಾಹನ ಗೊತ್ತೇ ಇಲ್ಲ, ಇವತ್ತು ಕಾಣೋದೇ ಇಲ್ಲ ಎಲ್ಲದ. ಅದರ ವಿಶೇಷವಾಗಿ ಹೆಣ್ಮಕ್ಳಿಗೆ ಈ ನಾವು ಸುಮ್ಮನೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಅದು ಇದು ಸನಾತನ ಧರ್ಮ, ಹಂಗೆ ಹೀಗೆ ಎಲ್ಲ ನಮ್ಮಲ್ಲಿ ನದಿಗಳಿಗೆ ಸದಾ ಹೆಣ್ಣು ದೇವತೆಗೆ ಹೆಸರಿಟ್ಟಿದ್ದೀವಿ. ನಾವು ಭಾರತ ದೇಶಕ್ಕೂ ಭಾರತ ಮಾತಾ ಅಂತೀವಿ, ಹಾಗೆ ಹೀಗೆ ಅಂತ ಬರೀ ಬೊಗಳೆ ಬಿಡೋದೇ ನಮ್ಮ ಕೆಲಸ. ಮಾತು ಸುಮ್ಮನೆ ಮಾತಿನ ಮನರಾಗ್ಬಿಟ್ಟಿದ್ದೀವಿ. ಆದರೆ ಹಾರ್ಟ್ಲಿ ಹೆಣ್ಮಕ್ಳ ಬಗ್ಗೆ ಗೌರವ ಕಡಿಮೆ. ಅವ್ರು ಇನ್ನೂ ಸೆಕೆಂಡ್ ಸ್ಟೇಜ್ ಸಿಟಿಜನ್ ಥರ ನಾವು ಟ್ರೀಟ್ ಮಾಡ್ತೀವಿ. ಈ ಗಂಡ ಇದ್ದವನು ಅವನು ದರ್ಪ ದೌರ್ಜನ್ಯ ತೋರಿಸೋದೇ ಅವನ ಕೆಲಸ ಅಂತ. ಈಗ ಸ್ವಲ್ಪ ಹೆಣ್ಮಕ್ಳು ಯಾವಾಗ ಇಂಡಿಪೆಂಡೆಂಟಾಗಿ ಫೈನಾನ್ಷಿಯಲಿ ಸೌಂಡ್ ಆದರೂ ಆವಾಗ ಸ್ವಲ್ಪ ಧೈರ್ಯ ಬಂತು ಅವರಿಗೆ, ನಾವು ಗಂಡ ಇಲ್ಲದೆ ನಾವು ಬದುಕ್ಬೋದು ಅಂತ.
ಈಗ ಸ್ವಲ್ಪ ಒಂಚೂರು ಅಡ್ಜಸ್ಟೇಬಲ್ ನಡೆದಿದೆ, ಆದರೂ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಈ ಲೇಡೀಸ್ ಮಿಸ್ಸಿಂಗ್ ಕೇಸ್ನಲ್ಲಿ ಒಂದೇ ಕಾರಣಕ್ಕೆ ಮಿಸ್ಸಿಂಗ್ ಆಗ್ತಾ ಇಲ್ಲ ನಮ್ಮಲ್ಲಿ. ಈ ಸಣ್ಣ ಮಕ್ಕಳಾದರೆ ಅವ್ರಿಗೆ ನಾವು ತಂದೆ ತಾಯಿಗಳಾದವರು ಮೆಂಟಲ್ ಟಾರ್ಚರ್ ಕೊಡ್ತಾರೆ, ಮೆಂಟಲ್ ಪ್ರೆಷರ್ ಕೊಡ್ತಾರೆ. ನೀನು 90% ಮಾಡು, 95 ಮಾಡು, ಬಂದ ಕೂಡಲೇ ಟ್ಯೂಷನ್ಗೆ ಹೋಗು, ಮತ್ತು ಹೋಮ್ವರ್ಕ್ ಮಾಡು, ಅದು ಓಕೆ ಎಲ್ಲ ಇದು ಮಾಡಿ ಕೊನೆಗೆ ಅವು ಏನಾದರೂ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳಿಲ್ಲ ಅಂದರೆ ಏನಂತ ಮನೆ ಬಿಟ್ಟು ಓಡೋಗ್ತವೆ. ಆ ಪರಿಸ್ಥಿತಿ ಇದೆ. ಸಾಮಾನ್ಯವಾಗಿ ಈ ಜಂಗಲ್ ರಾಜ್ಯ ಅಂತ ಕರೆಸಿಕೊಳ್ಳುವ ಉತ್ತರ ಪ್ರದೇಶ ಆಗಲಿ, ಬಿಹಾರ ಆಗಲಿ, ಈ ಪ್ರದೇಶಗಳಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಇತ್ತು, ಮಾನವ ಕಳ್ಳ ಸಾಗಾಣಿಕೆ. ಇದು ಕರ್ನಾಟಕದಲ್ಲಿ ತೀರಾ ವಿರಳ ಅಂತ ಕರೆಸ್ಕೊತಾಯಿತ್ತು ಸರ್. ಆ ತರಹದ ಯಾವುದು ಆಗ್ತಾ ಇಲ್ಲ ಅಂತ ನಿಜಕ್ಕೂ ಅದು ಆಗ್ತಾ ಇದೆ. ನಮ್ಮಲ್ಲಿ ಸ್ವಲ್ಪ ನಾರ್ತ್ ಕರ್ನಾಟಕದಲ್ಲಿ ಇದೆ, ಅಲ್ಲಿ ದೇವದಾಸಿ ಪದ್ಧತಿ ಅಂತ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟ್, ಗದಗ್ ಈ ಕಡೆ ಭಾಗದಲ್ಲಿ ಹಾವೇರಿ ಈ ಸ್ವಲ್ಪ ಹ್ಯೂಮನ್ ಟ್ರಾಫಿಕಿಂಗ್ ಇತ್ತು. ಅವಾಗೆಲ್ಲ ಅಲ್ಲಿ ಪುಣೆಗೆ, ಬಾಂಬೆಗೆ ರೆಡ್ ಲೈಟಿಗೆ ಕಳಿಸೋರು ಹುಡುಗಿಯರನ್ನ ಮಾಡಿ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಈಗ ಅವೇರ್ನೆಸ್ ಬಂದಿದೆ, ಪೊಲೀಸರು ಆ್ಯಕ್ಷನ್ ತಗೋತಾ ಇದ್ದಾರೆ. ಮತ್ತು ಈ ಮಹಿಳಾ ಆಯೋಗ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದೆ, ಮಕ್ಕಳ ಆಯೋಗನೂ ಸಹ ಸೀರಿಯಸ್ ಆಗಿ ತೊಗೊಂಡಿದೆ. ಸೊ ಹೀಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇನ್ನೂ ಈ ಚೈಲ್ಡ್ ಮ್ಯಾರೇಜ್ ಇದೆ, ಬಾಲ್ಯ ವಿವಾಹದ್ದು ಸಾಕಷ್ಟು ಆಗ್ತಾ ಇದ್ದಾವೆ. ಬೆಳಕಿಗೆ ಬಂದಿದ್ದು ಮಾತ್ರ ನಾವು ಆ್ಯಕ್ಷನ್ ತಗೋತೀವಿ, ಇರುವುದಿದ್ದಲ್ಲ. ಇವನ್ ರೇಪ್ ಕೇಸ್ನಲ್ಲಿ ಈ ಹಳ್ಳಿಗಳಲ್ಲಿ ಏನಾಗ್ತದೆ, ಶಾಲೆ ಕಲಿತ್ರೆ ಸ್ವಲ್ಪ ಅವ್ರಿಗೆ ನಾಲೆಜ್ ಇರ್ತದೆ, ಕಲಿತಿದ್ದೆ 18 ವರ್ಷ ಒಳಗನೆ ಲವ್ ಮಾಡೋಕೆ ಶುರು ಮಾಡ್ತವೆ, ಮದುವೆನೂ ಆಗಿಬಿಟ್ಟಿರ್ತವೆ. ಸೊ ಅಕಸ್ಮಾತ್ ರೇಪ್ ಕೇಸ್ ಏನಾದರೂ ಪಕ್ಷ ಅದು ಮಾಡಿ ಕೇಸ್ ಮಾಡಿದ್ರೆ ಕೊನೆಗೆ ಕೇಸ್ ಮುಗಿಯುವಲ್ಲೇ ರಾಜಿ ಆಗಿಬಿಡ್ತಾರೆ, ಮತ್ತೆ ಹೋಗಿ ಗಂಡ ಹೆಂಡತಿ ಅಂತ ಬಾಯ್ ಮಾಡ್ತಾರೆ. ಅಂತ ಅನೇಕ ಕೇಸ್ಗಳು ನೋಡಿ ನಾವು. ಈ ಹ್ಯೂಮನ್ ಟ್ರಾಫಿಕಿಂಗ್ನಲ್ಲಿ ಎಷ್ಟು ನಾವು ಪತ್ತೆ ಹಚ್ಚೋದು ಭಾರಿ ಕಷ್ಟ. ಈ ಬಾಂಬೆ, ಪುಣೆ ಆಗಲಿ, ಡೆಲ್ಲಿ ಆಗಲಿ, ಎಲ್ಲಿ ಅವ್ರು ಹಿಡ್ಕೊಂಬರೋದು ಭಾರಿ ಕಷ್ಟ ಆದಿತ್ತು. ಗೋವಾ ಕಡೆ ಹೋಗ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.